ದೇಶದ ಕೃಷಿ ವಲಯದಲ್ಲಿ ಕರ್ನಾಟಕದ ಪಾತ್ರ ಬಹುಮುಖ್ಯವಾಗಿದೆ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಸಚಿವ ಸಂಪುಟದಲ್ಲಿ ಕೃಷಿ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ದಿನದಿಂದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ರಾಜ್ಯದ ಕೃಷಿ ಇತಿಹಾಸದಲ್ಲಿ ಅಭೂತಪೂರ್ವ ಕ್ರಾಂತಿಕಾರಿ ಬದಲಾವಣೆಗಳನ್ನ ತಂದಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಕಾಡುತ್ತಿರುವ ಕಾರ್ಮಿಕರ ತೀವ್ರ ಕೊರತೆಯನ್ನ ನೀಗಿಸಲು ಮತ್ತು ಕಟಾವು ಪ್ರಕ್ರಿಯೆಯನ್ನ ಆಧುನೀಕರಿಸಲು ರಾಜ್ಯಾದ್ಯಂತ ಒಟ್ಟು 173 ಕೋಟಿ ರೂಪಾಯಿ ವೆಚ್ಚದಲ್ಲಿ 524 ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳನ್ನು ಸ್ಥಾಪಿಸುವ ಮಹತ್ವಾಕಾಂಕ್ಷೆಯ ಕ್ರಾಂತಿಕಾರಿ ಯೋಜನೆಗೆ ಚಾಲನೆ ನೀಡಲಾಗಿದೆ. ಕೃಷಿ ಎನ್ನುವುದು ಕೇವಲ ಉದ್ಯೋಗವಲ್ಲ, ಅದು ನಮ್ಮ ಮಣ್ಣಿನ ಸಂಸ್ಕೃತಿ ಎಂಬುದನ್ನ ಮನಗಂಡು ಮಂಡ್ಯದ ಕಿರುಗಾವಲು ಗ್ರಾಮದ ರೈತ ಸೈಯದ್ ಘನಿಖಾನ್, ದಕ್ಷಿಣ ಕನ್ನಡದ ಬಿಕೆ ದೇವರಾವ್, ಬೆಳಗಾವಿಯ ಶಂಕರ್ ಲಂಗಟಿ ಹಾಗೂ ಉತ್ತರ ಕನ್ನಡದ ರಾಮಕೃಷ್ಣ ಭಟ್ ಅವರಂತಹ ನಿಸ್ವಾರ್ಥ ಸಾಧಕರಿಂದ ಸ್ಫೂರ್ತಿ ಪಡೆದು ರಾಜ್ಯದ ಮೂಲೆ ಮೂಲೆಗಳಿಂದ 20 ವಿವಿಧ ಬೆಳೆಗಳ ಸುಮಾರು 2100 ಅಪರೂಪದ ದೇಶಿ ತಳಿಗಳನ್ನ ಕಲೆ ಹಾಕಲಾಗಿದೆ. ಸಂಗ್ರಹಿಸಿದ ಪ್ರತಿಯೊಂದು ಬೀಜವನ್ನ ಜಿಕೆವಿಕೆ ವಿಜ್ಞಾನ ಕೇಂದ್ರದಲ್ಲಿ ಕಟ್ಟುನಿಟ್ಟಾದ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಲಾಗಿದ್ದು, ಅಳಿವಿನಂಚಿನಲ್ಲಿರುವ ಈ ತಳಿಗಳನ್ನ ಜೀವಂತವಾಗಿರಿಸಿರುವ 490 ನೈಜ ಬೀಜ ಸಂರಕ್ಷಕರ ಬ್ಯಾಂಕ್ ಖಾತೆಗೆ ನೇರವಾಗಿ ಒಟ್ಟು 1,73,73,500 ರೂಪಾಯಿ ಪ್ರೋತ್ಸಾಹ ಧನವನ್ನ ವರ್ಗಾಯಿಸಲಾಗಿದೆ. ರಾಜ್ಯ ಸರ್ಕಾರವು ಸುಸ್ಥಿರ ಮತ್ತು ನೈಸರ್ಗಿಕ ಕೃಷಿಯತ್ತ ದೊಡ್ಡ ಹೆಜ್ಜೆ ಇಡುತ್ತಾ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕನ್ನ ಕರ್ನಾಟಕದ ಮೊಟ್ಟಮೊದಲ ಸಂಪೂರ್ಣ ಸಾವಯವ ತಾಲೂಕಾಗಿ ಪರಿವರ್ತಿಸಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರವನ್ನು ಸಹ ಈ ಬಾರಿಯ ಬಜೆಟ್ನಲ್ಲಿ ಸಾವಯವ ತಾಲೂಕನ್ನಾಗಿ ಪರಿವರ್ತಿಸಲು ಘೋಷಣೆ ಮಾಡಲಾಗಿದೆ. ರೈತ ಸ್ನೇಹಿ ತಾಂತ್ರಿಕ ಕ್ರಮಗಳ ಡಿಜಿಟಲ್ ಕ್ರಾಂತಿಯಲ್ಲಿ ರೈತರಿಗೆ ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ ತಕ್ಷಣದ ತಾಂತ್ರಿಕ ಸಲಹೆಗಳನ್ನ ನೀಡಲು ಸಮಗ್ರ ರೈತ ಕರೆ ಕೇಂದ್ರವನ್ನ ಬಲಪಡಿಸಲಾಗಿದೆ. ಏಕೀಕೃತ ಟೋಲ್ ಫ್ರೀ ಸಂಖ್ಯೆಯ ಮೂಲಕ ಇದುವರೆಗೆ ದಾಖಲೆ ಮಟ್ಟದ ಒಟ್ಟು 3,14,009 ಕರೆಗಳನ್ನ ಸ್ವೀಕರಿಸಿ ವಿಜ್ಞಾನಿಗಳು ಮತ್ತು ಕೃಷಿ ತಜ್ಞರಿಂದ ನೇರವಾಗಿ ಹೊಲದಲ್ಲೇ ಎದುರಾಗುವ ಸವಾಲುಗಳಿಗೆ ಉಚಿತವಾಗಿ ವಿಶ್ವಾಸಾರ್ಹ ಪರಿಹಾರವನ್ನ ಒದಗಿಸಲಾಗಿದೆ. ಬೆಳೆಗಳಿಗೆ ತಗುಲುವ ಕೀಟ ಮತ್ತು ರೋಗ ಬಾಧೆಗಳನ್ನ ಪತ್ತೆ ಹಚ್ಚಲು ಇಸ್ಯಾಪ್ ಎಂಬ ಸುಧಾರಿತ ಡಿಜಿಟಲ್ ತಂತ್ರಜ್ಞಾನವನ್ನ ಬಳಸಲಾಗ್ತಾ ಇದ್ದು, ಹೊಲದಲ್ಲಿನ ರೋಗದ ಚಿತ್ರಗಳನ್ನ ಅಪ್ಲೋಡ್ ಮಾಡುವ ಮೂಲಕ ಡಿಜಿಟಲ್ ರೋಗ ನಿರ್ಣಯದ ಮೂಲಕ ಇದುವರೆಗೆ ದಾಖಲೆ ಮಟ್ಟದ 18.17 ಲಕ್ಷ ವೈಜ್ಞಾನಿಕ ಶಿಫಾರಸುಗಳನ್ನ ರೈತರ ಬೆರಳ ತುದಿಗೆ ತಲುಪಿಸಿ ಸಕಾಲಿಕ ಬೆಳೆ ರಕ್ಷಣೆ ಹಾಗೂ ಔಷಧೀಯ ಮಿತ ಬಳಕೆಗೆ ಹಾದಿ ಮಾಡಿಕೊಡಲಾಗಿದೆ. ಜಾಗತಿಕ ಮಟ್ಟದ ಅತ್ಯಾಧುನಿಕ ಕೃಷಿ ಪದ್ಧತಿಗಳು, ಡ್ರೋನ್ ತಂತ್ರಜ್ಞಾನ, ಐಒಟಿ ಮತ್ತು ಕೃತಕ ಬುದ್ಧಿಮತ್ತೆಯಂತಹ ಆವಿಷ್ಕಾರಗಳನ್ನ ರೈತರ ಹೊಲಕ್ಕೆ ತಲುಪಿಸಲು ಡಿಜಿಟಲ್ ಕೃಷಿ ಸೇವೆಗಳ ಕೇಂದ್ರವನ್ನ ಸ್ಥಾಪಿಸಿ ಏಕಗವಾಕ್ಷಿ ಡಿಜಿಟಲ್ ಸೇವೆಯನ್ನ ನೀಡಲಾಗ್ತಾ ಇದೆ. ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲು ಮತ್ತು ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ಸೌಲಭ್ಯಗಳನ್ನ ನೇರವಾಗಿ ಅರ್ಹ ರೈತರಿಗೆ ತಲುಪುವುದನ್ನ ಖಚಿತಪಡಿಸಿಕೊಳ್ಳಲು ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಕೀಟನಾಶಕಗಳ ವಿತರಣೆಯಲ್ಲಿ QR ಕೋಡ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ ಹಾಗೂ ಬೆಳೆ ವಿಮೆ ಮತ್ತು ಸರ್ಕಾರದ ಇತರ ಸೌಲಭ್ಯಗಳನ್ನ ನೇರ ನಗದು ವರ್ಗಾವಣೆ ಮೂಲಕ ಪಡೆಯಲು ರೈತರ ಗುರುತಿನ ಸಂಖ್ಯೆಯನ್ನ ಕಡ್ಡಾಯಗೊಳಿಸಿ ದುರುಪಯೋಗಕ್ಕೆ ಸಂಪೂರ್ಣ ತಡೆ ಒಡ್ಡಲಾಗಿದೆ. ರೈತ ಕೌಶಲ್ಯ ಅಭಿವೃದ್ಧಿಗಾಗಿ ಹೊಸದಾಗಿ 6 ಹೈಟೆಕ್ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗ್ತಾ ಇದ್ದು, ಹೋಬಳಿ ಮಟ್ಟದಲ್ಲಿ ರೈತ ಸೇವೆಗೆ ಸುಸಜ್ಜಿತ ವೇದಿಕೆ ಒದಗಿಸಲು 51 ರೈತ ಸಂಪರ್ಕ ಕೇಂದ್ರಗಳಿಗೆ ಡಿಜಿಟಲ್ ಮೂಲಸೌಕರ್ಯಗಳಿರುವ ನೂತನ ಕಟ್ಟಡಗಳನ್ನು ನಿರ್ಮಿಸಲಾಗ್ತಾ ಇದೆ. ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ 435.5 ಕೋಟಿ ರೂಪಾಯಿ ಸಹಾಯಧನದಲ್ಲಿ 35,985 ಕೃಷಿ ಹೊಂಡ ಮತ್ತು ಪೂರಕ ಘಟಕಗಳನ್ನು ನಿರ್ಮಿಸಲಾಗಿದೆ. ಬಿತ್ತನೆ ಬೀಜ ಪೂರೈಕೆಗಾಗಿ 40.3 ಲಕ್ಷ ರೈತರಿಗೆ 437.32 ಕೋಟಿ ರೂಪಾಯಿ ರಿಯಾಯಿತಿ ನೀಡಲಾಗಿದೆ. ಕೃಷಿ ಯಾಂತ್ರೀಕರಣಕ್ಕಾಗಿ 3.43 ಲಕ್ಷ ರೈತರಿಗೆ 1,154.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯಂತ್ರೋಪಕರಣ ವಿತರಿಸಲಾಗಿದೆ. ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ 7.51 ಲಕ್ಷ ರೈತರಿಗೆ 90% ಸಹಾಯಧನದ ಅಡಿಯಲ್ಲಿ ಹನಿ,
ತುಂತುರು ನೀರಾವರಿ ಒದಗಿಸಲು 1,600.64 ಕೋಟಿ ರೂಪಾಯಿ ನೀಡಲಾಗಿದೆ ಹಾಗೂ ಕಲಬುರಗಿ ಮತ್ತು ಯಾದಗಿರಿ ಭಾಗದ ನೆಟೆರೋಗದಿಂದ ಹಾನಿಗೊಳಗಾದ 2.80 ಲಕ್ಷ ರೈತರಿಗೆ 223 ಕೋಟಿ ರೂಪಾಯಿ ಬೆಳೆಹಾನಿ ಪರಿಹಾರ ವಿತರಿಸಲಾಗಿದೆ. ವಾಣಿಜ್ಯ ಮೇಳ ಮತ್ತು ಜಾಗತಿಕ ಮಾನ್ಯತೆಯ ಅಡಿಯಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಉತ್ಪಾದನೋತ್ತರ ಕೃಷಿ ಎಂಬ ವಿಶಿಷ್ಟ ಪರಿಕಲ್ಪನೆಯಡಿಯಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಅಭೂತಪೂರ್ವ ಯಶಸ್ಸನ್ನ ಕಂಡಿದ್ದು, ಇದರಲ್ಲಿ 4 ಲಕ್ಷಕ್ಕೂ ಅಧಿಕ ಮಂದಿ ಪಾಲ್ಗೊಂಡಿದ್ದರು ಮತ್ತು ಕೃಷಿ ರಫ್ತು ಕ್ಷೇತ್ರಕ್ಕೆ ಬಲ ತುಂಬಲು 115ಕ್ಕೂ ಹೆಚ್ಚು ಪ್ರತಿಷ್ಠಿತ ಉದ್ಯಮಗಳಿಗೆ ರಫ್ತು ಒಪ್ಪಂದಕ್ಕೆ ಮುಕ್ತ ಅವಕಾಶ ಕಲ್ಪಿಸಲಾಯಿತು. ರೈತರು ಬೆಳೆದ ವಿಷಮುಕ್ತ ಆಹಾರಕ್ಕೆ ಯೋಗ್ಯ ಬೆಲೆ ಒದಗಿಸಲು 2024 ಮತ್ತು 2025ರಲ್ಲಿ ಆಯೋಜಿಸಲಾಗಿದ್ದ ಸಿರಿಧಾನ್ಯ ಮತ್ತು ಸಾವಯವ ಮೇಳಗಳು ಬರೋಬ್ಬರಿ 335 ಕೋಟಿಗೂ ಅಧಿಕ ಮೌಲ್ಯದ ವಾಣಿಜ್ಯ ಒಡಂಬಡಿಕೆಗಳಿಗೆ ಸಾಕ್ಷಿಯಾಗಿದ್ದು, ಕರ್ನಾಟಕದ ಸಿರಿಧಾನ್ಯಗಳು ಜಾಗತಿಕ ಮಟ್ಟದಲ್ಲಿ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿವೆ. ರೈತರು ತಮ್ಮ ಉತ್ಪನ್ನಗಳಿಗೆ ಸ್ವಂತ ಬ್ರ್ಯಾಂಡ್ ರೂಪಿಸಲು ಮತ್ತು ಪ್ಯಾಕೇಜಿಂಗ್ ಆಗಿ ರೈತ ಸಮೃದ್ಧಿ ಯೋಜನೆಯ ಮೂಲಕ ಸಹಾಯಧನವನ್ನ ನೀಡಿ ಮಧ್ಯವರ್ತಿಗಳ ಹಾವಳಿಯಿಂದ ಮುಕ್ತಿ ನೀಡಲಾಗಿದೆ. ಜೊತೆಗೆ ಸೀಡ್ 5C ಮಾದರಿಯ ಯಶಸ್ಸಿನ ಕುರಿತು ರಾಷ್ಟ್ರಮಟ್ಟದ ಸಂವಾದಗಳಿಗೆ ಚಾಲನೆ ನೀಡಲಾಗಿದ್ದು, ಇದು ಇಡೀ ದೇಶಕ್ಕೆ ದಾರಿದೀಪವಾಗಿದೆ. ಹಾಗೆಯೇ ಕೃಷಿ ಉದ್ಯಮಕ್ಕೆ ಹೊಸ ವೇಗ ನೀಡಲು PMFME ಯೋಜನೆಯ ಅಡಿ ಕರ್ನಾಟಕದ ಕಿರು ಆಹಾರ ಸಂಸ್ಕರಣಾ ಕ್ರಾಂತಿಯೇ ನಡೆದಿದೆ. 5,000 ಘಟಕಗಳ ಸ್ಥಾಪನೆಗಾಗಿ 206 ಕೋಟಿ ರೂಪಾಯಿಗಳ ಬೃಹತ್ ಅನುದಾನ ಮೀಸಲಿಡಲಾಗಿದ್ದು, ದಾಖಲೆಯ ಮಟ್ಟದಲ್ಲಿ 1,665 ಮಹಿಳಾ ಉದ್ಯಮಿಗಳಿಗೆ ಹಾಗೂ 537 SC/ST ಉದ್ಯಮಿಗಳಿಗೆ ಸಾಲ ಮಂಜೂರಾತಿ ನೀಡಲಾಗಿದೆ. ಜೊತೆಗೆ 3 ಕೋಟಿವರೆಗಿನ ಮೂಲಸೌಕರ್ಯ ಸಹಾಯಧನದೊಂದಿಗೆ 80ಕ್ಕೂ ಹೆಚ್ಚು FPOಗಳು ಇಂದು ಯಶಸ್ವಿ ಉದ್ಯಮಶೀಲತೆಯತ್ತ ಹೆಜ್ಜೆ ಇಟ್ಟಿವೆ. ಕೃಷಿ ಇಲಾಖೆಯ ಈ ದಕ್ಷ ಆಡಳಿತವನ್ನ ಗುರುತಿಸಿ ಭಾರತ ಸರ್ಕಾರವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅನುಷ್ಠಾನದಲ್ಲಿ ಕರ್ನಾಟಕಕ್ಕೆ 2023-24ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ 2024-25ರಲ್ಲಿ ದ್ವಿತೀಯ ಸ್ಥಾನ ನೀಡಿ ಪುರಸ್ಕರಿಸಿದೆ. ಜೊತೆಗೆ ಸಿರಿಧಾನ್ಯ ಉತ್ತೇಜನಕ್ಕಾಗಿ ವಿಶೇಷ ಮೆಚ್ಚುಗೆ ಪ್ರಮಾಣ ಪತ್ರ, ಕೃಷಿ ಮೂಲಭೂತ ಸೌಕರ್ಯ ನಿಧಿಯ ಅತ್ಯುತ್ತಮ ಪ್ರಗತಿಗಾಗಿ ಸತತ 2 ವರ್ಷ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ ವಿತರಣೆಗಾಗಿ ಕೇಂದ್ರ ಸರ್ಕಾರದಿಂದ ಅಭಿನಂದನಾ ಪತ್ರ ಸಂದಿವೆ. ಈ ಎಲ್ಲ ಯೋಜನೆಗಳು ಕಾಗದದ ಮೇಲಷ್ಟೇ ಉಳಿಯದೆ ಹೊಲದ ಬದಿಯಲ್ಲಿ ಕುಳಿತು ರೈತರ ಸಮಸ್ಯೆಗಳನ್ನು ಆಲಿಸಲು ಮಾನ್ಯ ಕೃಷಿ ಸಚಿವರು ಹಮ್ಮಿಕೊಂಡಿರುವ ಪ್ರಗತಿಪರ ರೈತರೊಂದಿಗೆ ಸಚಿವರ ಸಂವಾದ ಕಾರ್ಯಕ್ರಮದ ಅಡಿಯಲ್ಲಿ ಚಿಕ್ಕಬಳ್ಳಾಪುರದ ಶ್ರೀಮತಿ ಗೌರಮ್ಮ, ಮಂಡ್ಯದ ಶ್ರೀ ಸೈಯದ್ ಘನಿಖಾನ್, ಶ್ರೀರಂಗಪಟ್ಟಣದ ಶ್ರೀ ಶಾಂತರಾಜು, ಚಿಕ್ಕಮಗಳೂರಿನ ಶ್ರೀ ಚಂದ್ರಶೇಖರ್ ನಾರಾಯಣಪುರ, ಚಾಮರಾಜನಗರದ ಶ್ರೀ ದಯಾನಂದ್, ಬೆಳಗಾವಿಯ ಶ್ರೀ ಮಾರುತಿ, ಚಿತ್ರದುರ್ಗದ ಶ್ರೀ ಪ್ರಭುಲಿಂಗಪ್ಪ ಮತ್ತು ಶ್ರೀ ಮಹೇಶ್ ಅವರಂತಹ ಅನೇಕ ಸಾಧಕರ ಮನೆ ಹಾಗೂ ಹೊಲಗಳಿಗೆ ಖುದ್ದಾಗಿ ಭೇಟಿ ನೀಡಿ ಅವರ ಅನುಭವದ ಜ್ಞಾನವನ್ನ ಇಡೀ ನಾಡಿಗೆ ಪರಿಚಯಿಸಿದ್ದಾರೆ. ಕೃಷಿ ರಂಗಕ್ಕೆ ವೈಜ್ಞಾನಿಕ ಭದ್ರತೆ ನೀಡಲು 1931ರಲ್ಲೇ ಮೈಸೂರಿನ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಲ್ಲಿ ಆರಂಭಗೊಂಡ ಐತಿಹಾಸಿಕ ವಿಸಿ ಫಾರ್ಮ್ ಸಂಶೋಧನಾ ಕೇಂದ್ರವನ್ನ ಇಂದು ಮಂಡ್ಯದ ಹೆಮ್ಮೆಯ ನೂತನ ಕೃಷಿ ವಿಶ್ವವಿದ್ಯಾಲಯವಾಗಿ ಸ್ಥಾಪನೆ ಸೇರಿದಂತೆ ಕೃಷಿ ವಿಶ್ವವಿದ್ಯಾಲಯಗಳ ವೈಜ್ಞಾನಿಕ ನೆರವು ಮತ್ತು ರೈತರ ಜ್ಞಾನ ಒಂದಾದಾಗ ಆರೋಗ್ಯವಂತ ಕರ್ನಾಟಕ ನಿರ್ಮಾಣ ಸಾಧ್ಯ ಎಂಬುದನ್ನ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಕೃಷಿ ಸಚಿವರಾಗಿ ಸಾಬೀತುಪಡಿಸಿದ್ದಾರೆ. ರೈತರ ಏಳಿಗೆಯೇ ರಾಜ್ಯದ ಏಳಿಗೆ ಎಂದು ಶ್ರಮಿಸುತ್ತಿರುವ ಕೃಷಿ ಇಲಾಖೆಯ ಈ ಐತಿಹಾಸಿಕ ಯಶೋಗಾಥೆ ನಿರಂತರವಾಗಿ ಮುನ್ನಡೆಯಲಿದೆ. ಜೈ ಕಿಸಾನ್, ಜೈ ಕರ್ನಾಟಕ.